ಮಿತ್ರರೇ ನಮಸ್ಕಾರ. ಬೆಳಗಿನ 3ರಿಂದ 5 ಗಂಟೆಯೊಳಗೆ ಪದೇ ಪದೇ ಕಣ್ಣು ತೆರೆದುಕೊಳ್ಳುವುದು ಬಹಳ ಜನರಿಗೆ ಸಾಮಾನ್ಯವಾದ ಅನುಭವವಾಗಿದೆ. ಆದರೆ ಇದಕ್ಕೆ ಕೇವಲ ನಿದ್ದೆ ಕಟ್ಟಾಯಿತು ಎಂದುಕೊಂಡು ಹೋಗುವುದಲ್ಲ. ಇದು ದೇಹ, ಮನಸ್ಸು, ಆಧ್ಯಾತ್ಮಿಕ ಚೇತನ, ಕೆಲವೊಮ್ಮೆ ಜೀವಶಕ್ತಿಯ ಅಂದರೆ ಲೈಫ್ ಎನರ್ಜಿ ಬದಲಾವಣೆ ಸಂಕೇತವೂ ಆಗಿರಬಹುದು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 3 ದೃಷ್ಟಿಕೋನದಿಂದ ನೋಡೋಣ. ಸ್ವಪ್ನಶಾಸ್ತ್ರದ ದೃಷ್ಟಿಕೋನದಿಂದ, ಆಧ್ಯಾತ್ಮಿಕ ದೃಷ್ಟಿಕೋನದಿಂದ, ವಿಜ್ಞಾನ ಮತ್ತು ದೇಹದ ಕಾರ್ಯವಿಧಾನ. 3ರಿಂದ 5 ಗಂಟೆಯ ಒಳಗಿನ ಸಮಯ ಯಾಕೆ ವಿಶೇಷ? ಭಾರತೀಯ ಸಂಪ್ರದಾಯದಲ್ಲಿ ಈ ಸಮಯವನ್ನು ಬ್ರಹ್ಮ ಮುಹೂರ್ತ ಅಥವಾ ಆಂಬ್ರೋಸಿಯಲ್ ಅವರ್ಸ್ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ವಾತಾವರಣ ಅತ್ಯಂತ ಶಾಂತವಾಗಿರುತ್ತದೆ, ಮನಸ್ಸು ಅತ್ಯಂತ ಶುದ್ಧ, ಪ್ರಾಣಾಯಾಮ, ಜಪ, ಧ್ಯಾನಕ್ಕೆ ಸೂಕ್ತವಾದ ಸಮಯವಾಗಿದೆ. ಸಬ್ ಕಾನ್ಷಿಯಸ್ ಮೈಂಡ್ ಅತ್ಯಂತ ಚುರುಕಾಗಿರುವ ಸಮಯವಾಗಿದೆ. ಹೀಗಾಗಿ ಈ ಸಮಯದಲ್ಲಿ ಕಣ್ಣು ತೆರೆದುಕೊಳ್ಳುವುದು ಸಾಮಾನ್ಯ. 3ರಿಂದ 5 ಗಂಟೆಯ ಜಾಗೃತಿಯ ಆಧ್ಯಾತ್ಮಿಕ ಮಹತ್ವ. ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಈ ಸಮಯಕ್ಕೆ 2 ಪ್ರಮುಖ ಅರ್ಥಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ದೈವಿಕ ಸಂಪರ್ಕ, ಡಿವೈನ್ ಕನೆಕ್ಷನ್. ಇದು ನಿಮ್ಮ ಜೀವಶಕ್ತಿ ಅಂದರೆ ಪ್ರಾಣ ಮೇಲೇರಲು ಶುರುವಾಗಿರುವ ಸಂಕೇತವಾಗಿದೆ. ದೈವಿಕ ಶಕ್ತಿಯ ಕರೆ, ನಿನ್ನ ಒಳಗಿನ ಶಕ್ತಿಗೆ ಕಿವಿಗೊಡು. ಒಳ ಜ್ಞಾನದ ಜಾಗೃತಿ. ಸಮಯದಲ್ಲಿ ಕಣ್ಣು ತೆರೆದವರು ಬಹಳಷ್ಟು ಬಾರಿ ಭಾವನಾತ್ಮಕವಾಗಿ ಸಂವೇದನಾಶೀಲ. ಒಳಜ್ಞಾನ ಅಂದರೆ ಇನ್ಸ್ಟ್ಯೂಷನ್ ಹೆಚ್ಚು. ಆತ್ಮಶಕ್ತಿ ಜಾಗೃತವಾಗುತ್ತಿರುವುದು ಎಂಬುದಾಗಿ ಗ್ರಂಥಗಳು ಹೇಳುತ್ತವೆ. 3ರಿಂದ 4 ಗಂಟೆ ಒಳಗಿನ ಆತ್ಮಚಿಂತನೆಯ ಸಮಯ. 3ರಿಂದ 4 ಗಂಟೆಯ ಸಮಯ ಇದು ಆತ್ಮಚಿಂತನೆಯ ಸಮಯ. ಈ ಸಮಯ ವಿಶೇಷವಾಗಿ ಮನಸ್ಸಿನ ಶುದ್ಧೀಕರಣಕ್ಕೆ ಸಂಬಂಧಿತವಾಗಿದೆ. ಹಳೆಯ ದುಃಖ, ಅಜ್ಞಾತ ಭಯ, ಒತ್ತಡ, ದೀರ್ಘಕಾಲದಿಂದ ಒತ್ತಿ ಹಾಕಿದ ಭಾವನೆಗಳು ಇವು ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಕ್ಲೀನಿಂಗ್ ಆಗುವ ಸಮಯವಾಗಿದೆ. ಆದ್ದರಿಂದ ಕಣ್ಣು ತೆರೆದು ಒಂದು ವಿಚಿತ್ರ ಖಾಲಿತನ ಅಥವಾ ಶಾಂತಿ ಅನುಭವವಾಗುತ್ತದೆ. 4ರಿಂದ 5 ಗಂಟೆ ಒಳಗಿನ ಸಮಯ ಜೀವಶಕ್ತಿ ಚುರುಕು, ಶ್ವಾಸ ಮತ್ತು ಜೀವಶಕ್ತಿ, ಬ್ರೀದ್ ಆ್ಯಂಡ್ ಪ್ರಾಣ. ಇದು ಬೆಳಿಗ್ಗೆ ಹೆಚ್ಚಾಗುತ್ತದೆ. ಆಧ್ಯಾತ್ಮಿಕವಾಗಿ ಇದು ಕುಂಡಲಿನಿ ಎನರ್ಜಿಯ ಚಲನೆಯಾಗಿದೆ. ಅಜ್ಞಚಕ್ರ ಜಾಗೃತಿ, ಮನಸ್ಸಿನ ಸ್ಪಂದನ ಹೆಚ್ಚಾಗುವುದು ಎಂದು ಹೇಳಲಾಗುತ್ತದೆ. ನಿಮ್ಮ ಒಳಗಿನ ಶಕ್ತಿ ಎಚ್ಚರವಾಗುತ್ತಿದೆ ಎಂಬ ಸಂದೇಶವಾಗಿದೆ. ವೈಜ್ಞಾನಿಕ ದೃಷ್ಟಿಕೋನದಿಂದ, ವಿಜ್ಞಾನದಲ್ಲಿ ಮಾನವನ ದೇಹಕ್ಕೆ ಒಂದು ಸೈಕಲ್ ಇದೆ. ಅದನ್ನು ಸರ್ಕೇಡಿಯನ್ ರಿದಮ್ ಎಂದು ಕರೆಯುತ್ತಾರೆ. ಇದನ್ನೇ ಬಯೋಲಾಜಿಕಲ್ ಕ್ಲಾಕ್ ಎಂದೂ ಕರೆಯುತ್ತಾರೆ. ಈ ಸಮಯದಲ್ಲಿ ದೇಹದಲ್ಲಿ ಹಾರ್ಮೋನ್ ಬದಲಾವಣೆಯಾಗುತ್ತದೆ. ಈ ಸಮಯದಲ್ಲಿ ಕಾರ್ಟಿಸಾಲ್ ಎಂದರೆ ಎನರ್ಜಿ ಹಾರ್ಮೋನ್ ಏರುತ್ತದೆ. ದೇಹ ಹಗಲನ್ನು ಎದುರಿಸಲು ತಯಾರಾಗುತ್ತದೆ. ನಿದ್ದೆ ಗಾಢದಿಂದ ಲಘುವಾಗುತ್ತದೆ. ಇದರಿಂದ ಕಣ್ಣು ಸ್ವಲ್ಪ ಚಲನೆ ಮಾಡಿ ತೆರೆಯುವುದು ಸಹಜ. 3ರಿಂದ 5 ಗಂಟೆ ಒಳಗಿನ ನಿದ್ರೆ ಕಟ್ಟಾಗುವ ವೈಜ್ಞಾನಿಕ ಕಾರಣಗಳು. ಹಾರ್ಟ್ ಅಂಡ್ ಲಂಗ್ಸ್ ಆಕ್ಟಿವಿಟಿ ಹೆಚ್ಚಾಗುವುದು. ಟ್ರೆಡಿಷನಲ್ ಚೈನೀಸ್ ಬಾಡಿ ಕ್ಲಾಕ್ ಪ್ರಕಾರ ಈ ಸಮಯಕ್ಕೆ ಲಂಗ್ಸ್ ಹೆಚ್ಚು ಕ್ರಿಯಾಶೀಲವಾಗಿರುತ್ತದೆ. ಆಕ್ಸಿಜನ್ ರಿಕ್ವೈರ್ಮೆಂಟ್ ಹೆಚ್ಚಾಗುತ್ತದೆ. ತೀವ್ರವಾದ ಕನಸು, ಒತ್ತಡ, ಆಂಗ್ಸೈಟಿ ಇದ್ದರೆ ಶ್ವಾಸದ ವೇಗ ಬದಲಾಗುತ್ತದೆ. ಕಣ್ಣು ತೆರೆಯುತ್ತದೆ. ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಹಂತದಿಂದ ಹೊರಬರುವುದು. ಇದು ಅತ್ಯಂತ ಗಾಢವಾದ ಕನಸುಗಳ ಸಮಯ. ಕನಸಿನ ಮಧ್ಯದಲ್ಲಿ ಎಚ್ಚರವಾಗಬಹುದು. ಚೈನೀಸ್ ಬಾಡಿ ಆರ್ಗನ್ ಕ್ಲಾಕ್. ಲಂಗ್ ಟೈಮ್. ಚೀನಿ ವೈದ್ಯಕೀಯದಲ್ಲಿ ಬೆಳಗ್ಗಿನ ಸಮಯ ಅಂದರೆ 3ರಿಂದ 5 ಗಂಟೆಯ ಒಳಗೆ. ಇದನ್ನು ಲಂಗ್ಸ್ ಟೈಮ್ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ಶ್ವಾಸಕೋಶ ಅಂದರೆ ಲಂಗ್ಸ್, ಇದರ ಶಕ್ತಿ ಗರಿಷ್ಠವಾಗಿರುತ್ತದೆ. ಮನಸ್ಸಿನಲ್ಲಿ ಅಡಗಿರುವ ದುಃಖ ರಿಲೀಸ್ ಆಗುತ್ತದೆ. ದೇಹ ವಿಷಕಾರಕವನ್ನು ಹೊರಬಿಡುತ್ತದೆ. ಅದರ ಪರಿಣಾಮವಾಗಿ ಕಣ್ಣು ತೆರೆದುಕೊಳ್ಳುವುದು ಸಾಮಾನ್ಯ. ಭಾವನಾತ್ಮಕ ಅರ್ಥ, ಎಮೋಷನಲ್ ಮೀನಿಂಗ್. ಈ ಸಮಯದಲ್ಲಿ ಕಣ್ಣು ತೆರೆದುಕೊಳ್ಳುವವರು ಬಹಳಷ್ಟು ಬಾರಿ ಹೆಚ್ಚು ಯೋಚಿಸುವವರಾಗಿರುತ್ತಾರೆ. ಭಾವನಾತ್ಮಕ ವಿಷಯಗಳನ್ನು ಗಾಢವಾಗಿ ಅನುಭವಿಸುವವರು. ಹೋಲಿಸಲು, ಹಾಯಾಗಿರಲು ಕಷ್ಟಪಡುತ್ತಾರೆ. ಸಬ್ ಕಾನ್ಷಿಯಸ್ ಮೈಂಡ್ ಲೆಟ್ ಇಟ್ ಗೋ ಎಂದು ಸೂಚಿಸುತ್ತದೆ. ಎನರ್ಜಿ ಶಿಫ್ಟ್ ಸಾಧ್ಯತೆ. ಶರೀರದಲ್ಲಿ ಎನರ್ಜಿ ಶಿಫ್ಟ್ ಆಗುವಾಗ ಅಜ್ಞಾ ಚಕ್ರ ಸ್ಟಿಮ್ಯುಲೇಟ್ ಆಗುತ್ತದೆ. ಶಾಸ್ತ್ರ ಚಕ್ರ ಚಟುವಟಿಕೆಯಿಂದಿರುತ್ತದೆ. ಕುಂಡಲಿನಿ ಮೂವ್ಮೆಂಟ್ ಸರಳ ಚಲನೆಯಾಗಿರುತ್ತದೆ. ಆರಾ ಫೀಲ್ಡ್ ಬಲಗೊಳ್ಳುವುದು. ಈ ಬದಲಾವಣೆಗೆ ದೇಹ ಸ್ವಾಭಾವಿಕವಾಗಿ ಕಣ್ಣು ತೆರೆಯುತ್ತದೆ. ದೈವಿಕ ಸಂಕೇತಗಳು. ಆಧ್ಯಾತ್ಮಿಕ ಗ್ರಂಥಗಳು ಕೆಲವು ಸೂಚನೆಗಳನ್ನು ಹೇಳುತ್ತವೆ. ಅಂತರಂಗದ ಶಕ್ತಿ ಹೆಚ್ಚುತ್ತಿದೆ. ನೀವು ಹೊಸ ಜೀವನ ಮಾರ್ಗಕ್ಕೆ ಸಿದ್ಧರಾಗಿದ್ದೀರಿ. ಪ್ರವೃತ್ತಿ ಬದಲಾಯಿಸಬೇಕೆಂಬ ಸಂದೇಶ. ನಿಮ್ಮ ಮನಸ್ಸು ಹೇಳುತ್ತಿದೆ,
ಯಾರೋ ಒಂದು ವಿಷಯ ನೀನು ಬದಲಾಯಿಸಬೇಕು. ದೈವಿಕ ರಕ್ಷಣೆ. ಕಣ್ಣಿಗೆ ಆಕಸ್ಮಿಕವಾಗಿ ಬೆಳಕು ಬೀಳಿದಂತೆ ಅನುಭವವಾದರೆ ರಕ್ಷಕ ಶಕ್ತಿ. ನೀವು ಅನಿಸಿಕೊಳ್ಳಬಹುದಾದ ಲಕ್ಷಣಗಳು. ಬೆಳಗ್ಗಿನ ಸಮಯ 3 ರಿಂದ 5 ಗಂಟೆ ಒಳಗೆ ಕಣ್ಣು ತೆರೆದಾಗ ಅನಿಸಬಹುದು. ಶಾಂತಿ, ಹೃದಯ ಬಡಿತ ಹೆಚ್ಚು, ಅಸ್ಪಷ್ಟ ಕನಸಿನ ನೆನಪು, ನೀರಸ. ದೈವಿಕ ಅಥವಾ ಪವಿತ್ರ ಅನುಭವ. ಯಾವುದು ಅಪಾಯವಲ್ಲ, ಇದು ಎನರ್ಜಿ ಶಿಫ್ಟ್ ಆಗಿರುತ್ತದೆ. ಹಾಗಾದರೆ ಏನು ಮಾಡಬೇಕು? 3 ನಿಮಿಷ ದೀರ್ಘ ಶ್ವಾಸ. ಇದು ಬ್ರೇನ್ ಅನ್ನು ಶಾಂತಗೊಳಿಸುತ್ತದೆ. ಓಂ ಚಾಂಟಿಂಗ್. ಓಂ ಎಂದು ಜಪಿಸಬೇಕು. ಲಂಗ್ ಆಕ್ಟಿವೇಶನ್ ಹೆಚ್ಚುತ್ತದೆ. ವಾಟರ್ ಸಿಪ್. ದೇಹ ಮತ್ತು ಮೈಂಡ್ ಬ್ಯಾಲೆನ್ಸ್ ಆಗುತ್ತದೆ. ನೆಮ್ಮದಿಯ ಬೆಳಕು ಅಥವಾ ದೀಪ. ಭಯಗೊಳ್ಳುವವರಿಗೆ ತಕ್ಷಣವಾಗಿ ಶಾಂತಿ ದೊರಕುತ್ತದೆ. ವೈಜ್ಞಾನಿಕವಾಗಿ ಹತ್ತಿಕ್ಕುವ ಉಪಾಯಗಳು. ಮೊಬೈಲ್ ಯೂಸೇಜ್ ಕಡಿಮೆ ಮಾಡಿ. ಮೆದುಳಿಗೆ ಹೈ ಅಲರ್ಟ್ ಮೋಡ್ ಬರುತ್ತದೆ. ಬೆಡ್ ಟೈಮ್ ರುಟೀನ್. 10 ರಿಂದ 15 ನಿಮಿಷ ಮನಸ್ಸಿಗೆ ಕಾಮ್ ಸಿಗ್ನಲ್ ಕೊಡಿ. ಹೆವಿ ಡಿನ್ನರ್ ಬೇಡ. ಜೀರ್ಣಕ್ರಿಯೆಯಿಂದ ನಿದ್ದೆಗೆ ವ್ಯತ್ಯಯವಾಗುತ್ತದೆ. ರೂಮ್ ಟೆಂಪರೇಚರ್ ಸರಿಯಾಗಿರಬೇಕು. ಚಳಿಗೆ ಕಣ್ಣು ತೆರೆಯಬಹುದು. ಬೆಳಗ್ಗಿನ 3 ರಿಂದ 5 ಗಂಟೆ ಕಣ್ಣು ತೆರೆದುಕೊಳ್ಳುವುದು ಎಂದರೆ ದೈವಿಕ ಸಂಪರ್ಕ, ಮನಸ್ಸಿನ ಶುದ್ಧೀಕರಣ, ಜೀವಶಕ್ತಿ ಏರಿಕೆ, ಪರಿವರ್ತನೆ ಆರಂಭ. ವೈಜ್ಞಾನಿಕವಾಗಿ ಸರ್ಕ್ಯಾಡಿಯನ್ ರಿದಮ್ ಬದಲಾವಣೆ. ಇದು ಚಿಂತೆ ಮಾಡುವ ವಿಷಯವಲ್ಲ. ಇದು ನಿಮ್ಮ ದೇಹ, ಮನಸ್ಸು, ಆತ್ಮ 3 ಸೇರಿ ನಿಮಗೆ ನೀಡುವ ಒಂದು ಸಂದೇಶ. ನೀನು ಬದಲಾಗುತ್ತಿದ್ದೀಯೆ, ಜಾಗೃತವಾಗುತ್ತಿದ್ದೀಯೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಹೇಗನಿಸಿತು? ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.